ಇಲ್ಲ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ಜೆನ್ಯೂನಿಟಿ ಮತ್ತು ಅಂದರೆ ನೀವು ಒಪ್ಕೋತಿದ್ದೀರಿ, ನಮಗೆ ಅಟ್ಲೀಸ್ಟ್ ಒಂದಷ್ಟು ಅನುಕೂಲತೆಗಳಿದ್ದಾವೆ, ನಾವು ಏನೋ ಪ್ರಯತ್ನ ಮಾಡ್ತಿರ್ತೀವಿ, ಬಟ್ ಏನೂ ಇಲ್ಲದೆ ಬಂದು ಮಾಡುವಂಥದ್ದು ಇದೆಯಲ್ಲ, ಅದು ದೊಡ್ಡ ಟಾಸ್ಕ್, ದೊಡ್ಡ ಚಾಲೆಂಜ್ ಅದು. ಹೌದು, ಅದು ಅಲ್ವಾ? ಹೇಳೋಕ್ಕೆ ತುಂಬಾ ದೊಡ್ಡ ಟಾಸ್ಕ್ ಅದು ಅಲ್ವಾ? ಹಾಂ. ಓಕೆ, ಈ ಸಿನಿಮಾದ ನಂತರ ಆಲ್ರೆಡಿ ನೀವು ಒಂದಷ್ಟು ಸಿನಿಮಾಗಳನ್ನ ಮಾಡ್ತೀರಿ. ಸಾಮಾನ್ಯ ಒಬ್ಬ ನಟನಿಗೆ ಸಿನಿಮಾ ಟು ಸಿನಿಮಾ ಪಾತ್ರಗಳು ಚೇಂಜ್ ಆದಂಗೆ ಈ ಸೆಲೆಕ್ಷನ್ ಹೇಗೆ ನಡೆಯುತ್ತೆ ನಿಮ್ಮ ಮೈಂಡಲ್ಲಿ? ಈ ಥರ ಕಥೆಗಳನ್ನ ಒಪ್ಕೋಬೇಕು, ಚೆನ್ನಾಗಿರೋದು ಮಾಡಬೇಕು ಅನ್ನೋಂಥದ್ದು ಎಲ್ಲವೂ ಮುಗಿದಾದ್ಮೇಲೆ? ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು, ಚೆನ್ನಾಗಿರೋ ಕತೆ ಒಪ್ಕೊಳ್ಬೇಕು ಅನ್ನೋದಷ್ಟೇ ಇರೋದು ತಲೆಯಲ್ಲಿ. ಈ ಥರ ಆ ಥರ ಪರ್ಟಿಕ್ಯುಲರ್ ಆಗಿ ಈಗ ಈ ಒಂದು ಲವ್ ಸ್ಟೋರಿ ಆಯಿತು, ನೆಕ್ಸ್ಟ್ ಆ್ಯಕ್ಷನ್ ಮಾಡೋಣ ಅಂತ ಆ ಥರ ಒಂದು ಥಾಟ್ ಇರಲ್ಲ. ಸುಮ್ಮನೆ ಒಳ್ಳೆ ಕತೆ, ಈಗ ಒಂದು ಕತೆ ಕೇಳಿದ ತಕ್ಷಣ ಆ ಕತೆ ನನ್ನ ಕಾಡಬೇಕು, ಆ ಕಥೆಯಲ್ಲಿರೋ ಒಂದಷ್ಟು ಸೀನ್ಗಳು ಮನಸ್ಸಲ್ಲಿ ಉಳಿಬೇಕು, ಆಮೇಲೆ ಈ ಸೀನ್ ನಾಳೆ ಹೋಗಿ ಶೂಟ್ ಮಾಡಬೇಕಂತ ಒಂದು ಎಕ್ಸೈಟ್ಮೆಂಟ್ ಕೊಡಬೇಕು. ಸೊ ಅದೆಲ್ಲ ಇದ್ದಾಗ ಆಯ್ತು, ಈ ಕತೆ ಮಾಡೋಣ ಅಂತ ನಾನು ಒಪ್ಕೊಳ್ತೀನಿ. ಆಮೇಲೆ ಆಲ್ಸೋ ಯಾರ ಜೊತೆ ಕೆಲಸ ಮಾಡ್ತಿರ್ತೀವಿ, ಒಂದು ಡೈರೆಕ್ಟರ್, ಅವ್ರ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಬೇಕಿಲ್ಲ, ಒಂದು ರ್ಯಾಪು ಕ್ರಿಯೇಟ್ ಆಗಬೇಕು. ಸೊ ಅದು ಕ್ರಿಯೇಟ್ ಆದಾಗ ಮಾಡೋಕ್ಕೆ ಒಪ್ಕೊಳ್ತೀನಿ. ಅದೇ ಅಂದರೆ ತುಂಬ ಕಡೆ ಇಂಡಸ್ಟ್ರಿಯವರು ಹೇಳಿದ್ದಾರೆ, ನೀವು ಆಗಲೇ ಹೇಳಿದಲ್ಲ ಒಂದು ಮಾತು, ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದರೆ ಟೋಟಲ್ 4 ಬಿಗ್ ವಾರ್ಸ್ ಅಂತೆ, ಅದು 4 ಮಹಾಯುದ್ಧಗಳಂತೆ. ಮೊದಲನೇ ಮಹಾಯುದ್ಧ ಸ್ಕ್ರಿಪ್ಟನ್ನು ಒಬ್ಬ ಪ್ರೊಡ್ಯೂಸರಿಗೆ ಕನ್ವಿನ್ಸ್ ಮಾಡೋದು, ಎರಡನೇದ್ದು ಕಂಪ್ಲೀಟ್ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಆಗದೆ ಶೂಟಿಂಗ್ ಮುಗಿಯೋದು 2ನೇ ವಾರ, 3ನೇ ವಾರ ಸೆನ್ಸಾರ್ ಆಗಿ ಸಿನಿಮಾ ಆಚೆ ಬರೋದು, 4ನೇ ವಾರ ರಿಲೀಸ್ ಆಗಿ ಅಭಿಮಾನಿಗಳ ಮನಸ್ಸನ್ನು ಮುಟ್ಟೋದು. ಕರೆಕ್ಟ್. ಆಮೇಲೆ ಇನ್ನೊಂದು ಏನಂದರೆ ಫಸ್ಟ್ ಸಿನಿಮಾಗಳಲ್ಲಿ ಡೈರೆಕ್ಟರೇ ಎಲ್ಲ ಮಾಡಬೇಕು. ಅಂದರೆ ಡೆಫಿನೆಟ್ಲಿ ಡೈರೆಕ್ಟರ್ ಒಂದು ಫಸ್ಟ್ ಸಿನಿಮಾಗಳಲ್ಲಿ ಡೈರೆಕ್ಟರೇ ಪ್ರೊಡಕ್ಷನ್ನು ಮಾಡ್ತಾ ಇರ್ತಾರೆ, ಮಾರ್ಕೆಟಿಂಗು ಮಾಡ್ತಾ ಇರ್ತಾರೆ, ಅಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡ್ತಿರ್ತಾರೆ, ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನೂ ಮಾಡ್ತಿರ್ತಾರೆ. ಸೊ ಅವ್ರ ಕೆಲಸ ಬಿಟ್ಟು ಬೇರೆ ತುಂಬ ಕೆಲಸನೂ ಅವರೇ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸಿನಿಮಾ ಮಾಡೋದು ಆ್ಯಕ್ಚುಲಿ ತುಂಬಾ ಕಷ್ಟ ಒಂದು ಡೈರೆಕ್ಟರ್ಗೆ. ಸೊ ಸೆಕೆಂಡ್ ಥರ್ಡ್ ಆದಮೇಲೆ ಒಂದಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅವ್ರಿಗೆ ಕೆಲಸ, ಬೇರೆಯವ್ರಿಗೆ ಮಾಡೋಕ್ಕೆ ಇದು ಮಾಡ್ಬೋದು. ಅಲ್ಲಿವರೆಗೂ ಎಲ್ಲದೂ ಅವರೇ ಮಾಡ್ಕೊಳ್ಬೇಕು. ಇಲ್ಲ, ಇದು ನನಗೆ ಕನೆಕ್ಟ್ ಆಯಿತು. ಯಾಕಂದ್ರೆ ನನ್ನೊಂದು ಚಿಕ್ಕ ಪ್ರೊಡಕ್ಷನ್ ಹೌಸ್ ಇದೆ, ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡಿ ನನಗೆ ಅರ್ಥ ಆಗ್ತದೆ. ನನಗೆ ಅಗೇನ್ ವಿನಯ್ ಅವ್ರು ನನ್ನನ್ನು ಕನೆಕ್ಟ್ ಮಾಡ್ತಾರೆ. ಅಂದರೆ ಇದು ಎಲ್ಲರಿಗೂ ಆಗುವಂಥ ಒಂದು ಬಿಗ್ ಟಾಸ್ಕ್ ಇದು. ರಿಲೀಸ್ ಆಗಿ ಥಿಯೇಟ್ರಿಗೆ ಹೋಗಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾನ ನೋಡಿ ನಿರ್ದೇಶಕ ಇಂಥವನ್ನಂತ ಬರೋದಕ್ಕೂ ಅಲ್ವಾ. ಈಗ ಅಂದೊಂದಿತ್ತು ಕಾಲ ಪಾಯಿಂಟ್ ಆಫ್ ವ್ಯೂ ಒಂದು 4-5 ನನ್ನ ಹತ್ರ ಫೋಟೋ ಇದೆ, ಅದ್ರ ಮೇಲೆ ಸುಮ್ಮನೆ ಅಂದರೆ ಸಿನಿಮಾಗೆ ರಿಲೇಟ್ ಆಗಲಿ ಅಂತ. ಇದನ್ನು ಏನು ಅನಿಸುತ್ತೆ ನಿಮಗೆ? ಇದು ಸೆಲೆಬ್ರೇಟ್ ಮಾಡೋಣ, ವಿ ಆಲ್ ಸೆಲೆಬ್ರೇಟ್. ಇದು ಅಂದೊಂದಿತ್ತು ಕಾಲ, ಇದು ಇವಾಗ್ಲೂ ಅಂದರೆ ಇದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಅಲ್ವಾ. ಸೊ ಸ್ವೀಟ್. ಇದು ನನಗೆ ನನ್ನ ಫೇವ್ರೇಟ್. ಇದು ಹೌದು, ಇದು ಇಲ್ಲೇ ಮನೆ ಆಚೆನೆ ತೆಗೆದಿದ್ದು. ಇದು ನನ್ನ ಫಸ್ಟ್ ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಒಂದು ಆರ್ಟಿಕಲ್ ಬಂತು, ಅದಕ್ಕೆ ಈ ಫೋಟೋ ಅಂದರೆ ಯಾವ ಏನು ಸಿದ್ಧಾರ್ಥ ಆದಮೇಲೆ ಫಸ್ಟ್ ಟೈಮ್ ತೆಗೆದಿದ್ದು. ಆಮೇಲೆ ಅದು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಚಿಕ್ಕಮ್ಮನ ಜೊತೆ ಇದೇ ಥರ ಅಂಟಿಕೊಂಡೇ ಇರುತ್ತೆ. ಬ್ಯೂಟಿ. ಅದರ ತುಂಬ ಹಳೆ ಮೆಮೊರಿಗಳು. ನನಗೆ ಇದು ಜಾನ್ ಅಬ್ರಹಂ ಜೊತೆಗೆ ಇದು ಆ್ಯಕ್ಚುಲಿ ಯಾವುದೋ ಮೋಸ್ಟ್ಲಿ ಇವೆಂಟ್ ಹೋಗಿದ್ರು ಅನ್ಸುತ್ತಲ್ಲ. ಇಲ್ಲ, ಸಿದ್ಧಾರ್ಥ ಆದಮೇಲೆ ನಾನು ತಿರ್ಗಾ ಒಂದ್ಸಲಿ ಏನು ಆಕ್ಟಿಂಗ್ ಕ್ಲಾಸ್ ಇದು ಆಕ್ಟರ್ಸ್ ಪ್ರಿಪೇರ್ ಅಂತ ಇದೆ, ಇಲ್ಲ ಬಾಂಬೆಲಿ ಇದೆ. ಸೊ ಅವಾಗ ಅಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ನಾನಿದ್ದ ಜಾಗದಲ್ಲೇ ಇವರು ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಒಂದ್ಸಲಿ ಲಾಬಿಯಲ್ಲಿ ಸಿಕ್ಕಿದಾಗ ಅವ್ರ ಜೊತೆ ಮಾತಾಡಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ನನಗೆ ಇದು ನೋಡಿ, ಔಟ್ ಆಫ್ ಫೋಕಸಲ್ಲಿ ಇದ್ದೀರಾ, ಬಟ್ ಇಟ್ ಶೋಸ್ ಅ ಬಿಗ್ ಸೆಲೆಬ್ರೇಟ್ ಬಿಟ್ವೀನ್ ಅಪ್ಪೋಣ ಆ್ಯಂಡ್ ವಿನಯ್ ರಾಜ್ಕುಮಾರ್. ಒಂಥರ ಮೆಸ್ಪರೈಸ್, ಅವ್ರು ನೋಡಿದ ತಕ್ಷಣ ಮುಖ ಹಂಗೆ ಅಳ್ಬಿಡುತ್ತೆ, ನಂದಲ್ಲ ಯಾರದೇ ಆಗಿಲ್ಲ ಅಲ್ವಾ. ಸೊ ಇದು ಮೋಸ್ಟ್ಲಿ ನನ್ನ DP-ನೂ ಇದೆ ಅಂತ ಅನ್ಸುತ್ತೆ ಇನ್ಸ್ಟಾಗ್ರಾಮಲ್ಲಿ. ಹೌದು ಅಲ್ವಾ. ನನಗೆ ಇದರಲ್ಲಿ ಗೊತ್ತಿಲ್ಲ, ಬಟ್ ಸುಮ್ಮನೆ ನನ್ನ ಕ್ಯೂರಿಯಾಸಿಟಿ, ಇದ್ರಲ್ಲಿ ನೀವು ಇದ್ದೀರಾ ಎಲ್ಲರೂ? ಇಲ್ಲ, ಇದ್ರ ಹಿಂದೆ ಇದೆ. ಇದ್ರಲ್ಲಿ ಯಾಕೆ ಕಾಣಿಸ್ಕೊಂಡಿಲ್ಲ ಅಂತ? ಇಲ್ಲ, ಈ ಕಡೆ ಸೈಡಲ್ಲಿ ಇದೆ. ಇದು ತಾತನ 50ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ತಾತ ಅಜ್ಜಿದು. ಓಕೆ. ಸೊ ಅದರಲ್ಲಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ, ಎಲ್ಲರನ್ನೂ ಕರೆದು. ಆ್ಯಕ್ಚುಲಿ ಫಿಲ್ಮ್ ಇಂಡಸ್ಟ್ರಿಯಿಂದ ಎಲ್ಲ ಬಂದಿದ್ರು, ಆಮೇಲೆ ಫ್ಯಾಮಿಲಿಯಿಂದ ಎಲ್ಲರೂ ಬಂದಿದ್ರು, ಎಲ್ಲ ಮಾಡಿ 50 ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಅಂದರೆ ಆಗಲೇ ಸಖತ್ ದೊಡ್ಡ ಮಟ್ಟ ಸೆಲೆಬ್ರೇಟ್ ಆಗಿತ್ತು ಅವಾಗ. ಹೌದು ಅಲ್ವಾ. ಎಸ್. ಇದು ನಿಮ್ದಲ್ಲ, ಅಪ್ಪಾಜಿದು ಮತ್ತೆ ಪೂರ್ಣಿ ಅಂಟಿದ್ದು.
ಹೌದು, ಇದು ಯಾವ ಸಿನಿಮಾದಲ್ಲಿ ಗೊತ್ತಿಲ್ಲ, ಸಿನಿಮಾದ್ದೇ ಇದು, ಯಾವ್ದೋ ಸಿನಿಮಾ ಶೂಟಿಂಗ್ ಟೈಮಲ್ಲಿ ತೆಗ್ದಿದ್ದು ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆನ್ನಾಗಿದೆ. ಹೌದು ಅಲ್ವಾ. ಇದು ಮಜಾ ಇದೆ. ಇದು ನಮ್ಮ ಗಾರ್ಡನ್ ಅಲ್ಲಿ. ಹೌದಾ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ತಾತ, ಚಿಕ್ಕಪ್ಪ, ತಂದೆ ಎಲ್ಲರೂ ವರ್ಕೌಟ್ ಮಾಡೋರು. ನೋಡಿ ಗೆಟಪ್ಗಳು ನೋಡಿ ಸರ್, ಅಂದ್ರೆ ಎಲ್ಲರೂ ಬನಿಯನ್ ಆಗ್ತಾನೆ ಎಲ್ಲರೂ 3 ಜನನು ಎಕ್ಸಸೈಸ್. ಮೋಸ್ಟ್ಲಿ ತಾತ ಯಾವ್ದೋ ಸಿನಿಮಾ ಪಿಕ್ಚರ್ ಶೂಟಿಂಗ್ ರೆಡಿಯಾಗಿ ಹೋಗ್ತಾ ಇತ್ತು ಅನ್ಸುತ್ತೆ. ಓಕೆ. ಆಮೇಲೆ ಚಿಕ್ಕಪ್ಪ ಆಮೇಲೆ ತಂದೆ ಇಬ್ರು ಆಗ್ತಾನೆ ವರ್ಕೌಟ್ ಮುಗಿಸಿದ್ರು. ನಾವೆಲ್ಲ ಗಾರ್ಡನ್ ಅಲ್ಲಿ. ನೀವೇನ ಇದು? ಅದ್ ನಾನಲ್ಲ, ಪಕ್ಕ ಇದು ಅದ್ ನಾನು. ಇದು ಯಾರು? ಇದು ನನ್ನ ಕಸಿನ್ ಷಣ್ಮುಖ ಅಂತ. ಓಕೆ ಓಕೆ, ಷಣ್ಮುಖ ಅವರು. ಅದು ಬಂದ್ಬಿಟ್ಟು ಮಮತಾ ಅಂತ ನಮ್ಮ ಕಸಿನ್. ಅವರು ನಮ್ಮ ಜೊತೆನೆ ಇದ್ವಿ ಸದಾಶಿವನಗರಲ್ಲಿ. ಮಮತಾ, ಲಾವಣ್ಯ, ಆಮೇಲೆ ಮಮತಾ, ಲಾವಣ್ಯ, ಕರೆಕ್ಟ್. ಅದು ಲಾವಣ್ಯ ಅಂತ. ಓಕೆ. ನೋಡಿ ಆಗ್ಲೇ ಅಂದ್ರೆ ಎಕ್ಸರ್ಸೈಸ್ ಮಾಡಿ ಇಲ್ಲೇ ನಮ್ಮ ಗಾರ್ಡನ್ ಅಲ್ಲೇ ತೆಗ್ದಿದ್ದು. ನನಗೆ ಈ ಸ್ಟೈಲ್ ಸಖತ್ ಇಷ್ಟ ಅಪ್ಪಣ್ಣಂದು. ನೋಡಿ ಸ್ಟೈಲ್ ನೋಡಿ. ಹೌದು, ಚಿಕ್ಕ ವಯಸ್ಸಿಂದಾನೇ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಒಂದು ಸ್ಟೈಲ್ ಯಾವಾಗಲೂ ಇತ್ತು, ಒಂಥರ ಹೀರೋ ಲುಕ್ ಯಾವಾಗಲೂ ಇತ್ತು. ಅವ್ರು ಏನೇ ಮಾಡಿದ್ರೂ, ನೀವು ಚಿಕ್ಕ ವಯಸ್ಸಲ್ಲಿ ಹಳೆ ಸಿನಿಮಾಗಳು ನೋಡಿ, ತಾತನ ಜೊತೆ ಮಾಡಿದ ಎಲ್ಲ ಸಿನಿಮಾ ಎಲ್ಲದರಲ್ಲೂ ಅವ್ರು ಫೈಟ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಆ್ಯಕ್ಟ್ ಮಾಡೋದು, ಎಲ್ಲದರಲ್ಲೂ ಒಂದು ಸಖತ್ ಒಂದು ಸ್ಟೈಲ್ ಇರ್ತಾಯಿತ್ತು. ಇದು ಅಪ್ಪು ಅಣ್ಣ, ಅಶ್ವಿನಿ ಅಕ್ಕ, ನೀವು ಮತ್ತೆ ಗುರು ಇದು ಬಂದ್ಬಿಟ್ಟು ಅಪ್ಪು ಶೂಟಿಂಗ್ ಟೈಮಲ್ಲಿ, ಅಪ್ಪು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಕುಲು ಮನಾಲಿ, ಬಾರೆ ಬಾರೆ ಕಲ್ಯಾಣ ಮಂಟಪ, ಆ ಸಿನಿಮಾ ಆ ಸಾಂಗ್ ಶೂಟಿಗೆ ಎಲ್ಲ ಮನಾಲಿಗೆ ಹೋಗಿದ್ವಿ. ನಾ ಫಸ್ಟ್ ಟೈಮ್ ಅವಾಗ ಮನಾಲಿಗೆ ಹೋಗಿದ್ದು. ಸೊ ಆ ಶೂಟಿಂಗಿಗೆ ಹೋಗಿದ್ವಿ. ಆ ಶೂಟಿಂಗಲ್ಲಿ ಈ ಫೋಟೋ ತೆಗೆಸ್ಕೊಂಡಿದ್ದು. ಅಂದರೆ 4 ಜನ. ನಾನು ಪ್ರತಿ ಸಲಿನೂ ಏನೋ ಅಂದ್ಕೊಂಡು ಬಂದಾಗ ಗೊತ್ತಾಗದೇನೋ ಅಪ್ಪಣ್ಣ ಕನೆಕ್ಟ್ ಆಗ್ತಾರೆ ನನಗೆ. ಅಂದರೆ ಪರ್ಸ್ನಲಿ ನನಗೆ ತುಂಬ ಇಂಪ್ರೆಸ್ ಆದಂಥ ಒಂದು ಸ್ಟ್ರಾಂಗ್ ವ್ಯಕ್ತಿತ್ವ. ಖಂಡಿತ. ಇಲ್ಲಿ ಅನ್ನೊಂದಿತ್ತು ಕಾಲ ಅನ್ನೋದು ಬರೀ ನಿಮ್ಮ ಸಿನಿಮಾದ ಟೈಟ್ಲಾಗಿ ಮಾತ್ರ ಉಳಿದೇನೆ, ಸಿನಿಮಾವಾಗಿ ಮಾತ್ರ ಉಳಿದೇನೆ. ಅಂದೊಂದಿತ್ತು ಕಾಲ ಅನ್ನೋದು ಎಲ್ಲ ಥರದ ಸೆಲೆಬ್ರೇಟ್ ಮಾಡಿಗೂ ನಿಮ್ಮನ್ನು ವಾಪಸ್ ತೊಗೊಂಡೋಗ್ಲಿ ಅಂತ ಆ ಕಾರಣಕ್ಕೆ ಎಲ್ಲ ಫೋಟೋನ ತೋರಿಸಿದೆ. ಕರೆಕ್ಟ್. ಹೌದಲ್ವಾ? ಖಂಡಿತ. ಅಂದೊಂದಿತ್ತು ಕಾಲ. ಈಗ ಯಾರನ್ನೇ ನೀವು ಫ್ರೆಂಡ್ಸ್ನ ಮೀಟ್ ಮಾಡಿ, ಇಲ್ಲ ನಿಮ್ಮ ಕೊಲೀಗ್ಸ್ನ ಮೀಟ್ ಮಾಡಿ, ಫ್ಯಾಮಿಲಿ ಮೀಟ್ ಮಾಡಿ, ಜಾಸ್ತಿ ಮಾತಾಡೋದು ಹಳೆ ಮೆಮೊರೀಸ್ ಬಗ್ಗೆ. ಅವಾಗ ಹೀಗಿರ್ತಾಯಿತ್ತು, ಇದು ಮಾಡ್ತಾಯಿದ್ವಿ. ಇಲ್ಲ ತುಂಬ ದಿನ ಆದಮೇಲೆ ಒಂದು ಫ್ರೆಂಡ್ನ ಮೀಟ್ ಮಾಡಿದಾಗ, ಇಲ್ಲ ಯಾರನ್ನೇ ಮೀಟ್ ಮಾಡಿದಾಗ ನಾವು ಜಾಸ್ತಿ ಫಸ್ಟ್ ಮೆಮೊರಿಗಳ ಬಗ್ಗೆನೇ ಮಾತಾಡೋದು ಅಲ್ವಾ. ಕಾನ್ವರ್ಸೇಷನ್ ಸ್ಟಾರ್ಟ್ ಆಗೋದೇ ಹಂಗೆ. ಮುಂಚೆ ಹಿಂಗಿರ್ತಾಯಿದ್ವಿ, ಇದು ಮಾಡ್ತಾಯಿದ್ವಿ, ಅದು ಮಾಡ್ತಾಯಿದ್ವಿ. ಅದೆಲ್ಲ ಕನೆಕ್ಟಿಂಗ್ ಡಾಟ್ಸ್ ಥರ ಪ್ರೆಸೆಂಟ್ಗೆ ಕರ್ಕೊಂಡು ಬರುತ್ತೆ. ಇನ್ನೊಂದು ನನಗಿಷ್ಟ ಆಗಿದ್ದು, ನಾನು ಬಂದ ತಕ್ಷಣ ಏನೋ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಯೂಶಲಿ ಅಂದರೆ ಯೂಶಲಿ ಏನಾಗುತ್ತೆ, ಚೆನ್ನಾಗಿ ಬರಲಿ ಅಂದಾಗ ಏನೋ ಒಂದು ಆಯಿತು ಮಾಡಬೇಡ ಅಂತ. ಬಟ್ ನೀವಂದ್ರೆ ಇಲ್ಲ, ಅವೆಲ್ಲ ಬೇಡ, ತುಂಬ ಸಿಂಪಲ್ ಆಗಲಿ ಅಂತಂದರೆ ಈ ಥರದ ವಿಷಯಕ್ಕೆ ತುಂಬ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್ ನೀವು. ಅಂದರೆ ಏನೋ ಕ್ಯಾಮ್ರಾ ಇದ್ದಾವೆ, ಏನೋ ಮಾತಾಡೋಣ, ಆ ಥರದ್ದೇನೋ ಬೇಡ. ಏನಿದೆ ಹಂಗೆ ಶರ್ಟು ಚೇಂಜ್ ಮಾಡಲಿಲ್ಲ, ಹಂಗೆ ಕೂತ್ಕೊಂಡ್ರಿ. ಒಂದಷ್ಟೇನೋ ಬೇಡ, ಸಿಂಪಲಾಗಿ ಆಗೋಗ್ಬಿಡಲಿ ಅಂತಂದ್ರಿ. ಅನ್ನೊಂದಿತ್ತು ಕಾಲನ ಜನ ಯಾವ ಕಾರಣಕ್ಕೆ ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಅಭಿಮಾನಿಗಳು? ಅನ್ನೊಂದಿತ್ತು ಅಂದರೆ ಏನಕ್ಕಂದರೆ ಈ ಸಿನಿಮಾ ಬಂದ್ಬಿಟ್ಟು ನಂಗೆ ಅನ್ಸುತ್ತೆ ಎಲ್ಲ ಡೈರೆಕ್ಟರ್ಗಳೇ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಈ ಸಿನಿಮಾನ ಡೆಡಿಕೇಟ್ ಮಾಡಬೇಕು. ಯಾಕಂದರೆ ಅವರ ಸ್ಟ್ರಗಲ್ ಎಲ್ಲರೂ ನೋಡ್ಬೋದು. ಸೊ ಅವಾಗ ಒಂದು ಸಿನಿಮಾ ನೋಡಿದಾಗ ಒಂದು ಸಿನಿಮಾ ಮಾಡೋಕ್ಕೆ ಏನೇನು ಎಫರ್ಟ್ಸ್ ಇದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ಜೊತೆಗೆ ಒಂದಷ್ಟು ಈಗ ಅಭಿಷೇಕ್ ಕಾಸರಗೋಡು ಅವ್ರು ನಮ್ಮ ಸಿನಿಮಾಟೋಗ್ರಫಿ ಫ್ಯಾಂಟಾಸ್ಟಿಕ್, ತೀರ್ಥಹಳ್ಳಿಯಲ್ಲಂತೂ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಆ ವಿಜುವಲ್ಸ್ ಪೇಪೆಗೂ ಅವರೇ ಇದ್ರಲ್ಲ, ಪೆಪೆಗೂ ಆಮೇಲೆ ಅನಂತ ವರ್ಸಸ್ ಕೂಡ ಅವರೇ. ಸೊ ಅವ್ರ ವಿಜುವಲ್ಸ್ ನೋಡಬೇಕು, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಕೀರ್ತಿ ಅವರ ಡೈರೆಕ್ಟರ್ ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಒಂದಷ್ಟು ಎಮೋಷ್ನಲ್ ಸೀನ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಅಂತೂ ಸುರೇಶ್ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್, ಒನ್ ಆಫ್ ಮೈ ಬೆಸ್ಟ್ ಪ್ರೊಡ್ಯೂಸರ್ಸ್ ಅಂತ ಅನಿಸುತ್ತೆ. ಫುಲ್ ಖುಷಿಯಿಂದ ಶೂಟ್ ಮಾಡಿದ್ದಾರೆ. ಒಂದ್ಸರಿ ಔಟ್ಡೋರಲ್ಲಿ ಶೂಟಿಂಗ್ ಹೋಗಿದ್ವಿ. ಶೂಟಿಂಗ್ ಹೋಗಿ ಮಳೆ ಬಂದ್ಬಿಡ್ತು. ಸೊ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಅವತ್ತು ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಎಲ್ಲ ಯೂನಿಟ್ ಅವ್ರನ್ನ ಕರೆಸಿ ಎಲ್ಲರಿಗೂ ಸೆಲೆಬ್ರೇಟ್ ಮಾಡಿಸಿದ್ರು. ಅವತ್ತು ಒಳ್ಳೆ ಊಟ ಕೊಡಿಸಿ ತುಂಬ ಒಳ್ಳೆಯವರು. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಇಯರ್ ನಾವು ಎಲ್ಲ ಸಿನಿಮಾ ಪತ್ರಕರ್ತರು ಸೇರಿ ಒಂದು ಮ್ಯಾಚ್ ಆಡಿದ್ವಿ, ಅಂದರೆ ಸೀಪಕ್ರಿ ಅಂತ. ಕರೆಕ್ಟ್. ಅಲ್ಲಿ ಟಿ ಶರ್ಟ್ ಮೇಲೆಲ್ಲ ಅಂದೊಂದಿತ್ತು ಕಾಲ. ಹೌದು. ಅದನ್ನು ಹೊರತುಪಡಿಸಿ ಸುರೇಶ್ ಅವರು ಸಿಕ್ಕಲ್ಲೆಲ್ಲ ಅಂದರೆ ನಾವು ದೊಡ್ಡ ಮನೆಯವರು ಅಂತಾರೆ. ಇಟ್ಸ್ ಅಬೌಟ್ ರೆಸ್ಪೆಕ್ಟ್
ಟುವರ್ಡ್ಸ್ ಅಣ್ಣ ಅವರು, ಪಾರ್ವತಕ್ಕ, ವರದಪ್ಪಣ್ಣ, ಶಿವಣ್ಣ, ರಾಘಣ್ಣ, ಅಪ್ಪಣ್ಣ ಎಲ್ಲರೂ ಸೇರಿ, ಅಂದರೆ ನಾವು ದೊಡ್ಡ ಮನೆಯವರು ಅಂತಾರೆ. ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತಂದರೆ ಏನೋ ನಮ್ಗೆ ರಿಯಾಕ್ಟ್ ಮಾಡೋಕ್ಕೆ ಆಗಲ್ಲ. ಗುರು ಡೆಫಿನೆಟ್ಲಿ ಒಳ್ಳೇದಾಗಬೇಕು ಅಂದರೆ ಈ ಥರದ್ದು ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಕರೆಕ್ಟ್, ತುಂಬ ಖುಷಿ ಆಗುತ್ತೆ. ಆಮೇಲೆ ಅವ್ರದ್ದು ಇಷ್ಟು ವರ್ಷದ ಜರ್ನಿನೂ ಇದೆಯಲ್ಲ ಜೊತೆಗೆ. ನಿಜ ನಿಜ. ಸಿನಿಮಾ ಯಾವಾಗ ಸ್ಟಾರ್ಟ್ ಮಾಡಿದಾಗ ಏನು ಉತ್ಸಾಹ ಇತ್ತು ಅವ್ರಿಗೆ, ಈಗ ರಿಲೀಸ್ ಮಾಡ್ಬೇಕಂದ್ರೂ ಅಷ್ಟೇ ಉತ್ಸಾಹ ಇದೆ. ಆ ಸ್ಮೈಲ್ ಹಂಗೆ ಇರುತ್ತೆ. ಸ್ಟೇಜ್ ಮೇಲೆ ಅವರು 1-2 ಅಷ್ಟೇ ಮಾತಾಡೋದು, ಬಟ್ ಆ ಸಿನಿಮಾ ಎನರ್ಜಿ ಮಾತ್ರ ಹಂಗೆ ಕ್ಯಾರಿ ಆಗ್ತಾನೆ ಇದೆ. ಕರೆಕ್ಟ್. ಆಮೇಲೆ ಏನೇ ಮಾಡಿದ್ರು ಅಂದರೆ ಸಿನಿಮಾಕ್ಕೋಸ್ಕರನೇ ಮಾಡ್ತಾರೆ. ನಿಜ ನಿಜ ನಿಜ. ಅದೇ ಇತ್ತೀಚೆಗೆ ಅಂದರೆ ಅಜ್ಜಿದೊಂದು ಇನ್ಸಿಡೆಂಟ್ ಆಗುತ್ತೆ ಮನೆಯಲ್ಲೆಲ್ಲ, ಗಾಜನೂರಿಗೆಲ್ಲ. ಅದೊಂದೇನೋ ಸುಮ್ಮನೆ ನನ್ನ ಒಂದು ರೀಕಾಲ್ ಮಾಡೋದಾದ್ರೆ ಅಜ್ಜಿ ಜೊತೆಗಿಂದ ಏನಾದರೂ ನೆನಪುಗಳು. ನಾಗಜ್ಜಿ ತಾತವರ ತಂಗಿ, ಅವ್ರು ಯಾವಾಗಲೂ ಒಂದು 6 ತಿಂಗಳು ನಮ್ಮ ಮನೇಲಿ ಇಲ್ಲಿ ಬೆಂಗಳೂರಲ್ಲಿದ್ದರೆ ಇಲ್ಲೇ ಮನೇಲಿ ಇರ್ತಾಯಿದ್ರು. ಇಲ್ಲೊಂದು 6 ತಿಂಗಳು ಗಾಜನೂರಲ್ಲಿ ಇರ್ತಾಯಿದ್ರು. ಇವಾಗ ಸದ್ಯಕ್ಕೆ ಲಾಸ್ಟ್ ಒಂದು 4 ವರ್ಷದಿಂದ ಗಾಜನೂರಲ್ಲೇ ಇದ್ರು. ನಾವು ಅವಾಗವಾಗ ನಾನು ಮೈಸೂರಿಗೆ ಹೋದಾಗ ಅವಾಗವಾಗ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಅವರು ನಮ್ಮ ಮನೇಲಿ ಪ್ರತಿಯೊಬ್ಬರನ್ನ ಬೆಳೆಸಿರೋದು ಅವರೇ. ದೊಡ್ಡಪ್ಪ, ತಂದೆ, ಚಿಕ್ಕಪ್ಪ, ಆಮೇಲೆ ನಾನು, ನನ್ನ ತಮ್ಮ ಎಲ್ಲರನ್ನೂ ಅವರೇ ಬೆಳೆಸಿರೋದು. ಆಮೇಲೆ ಈಗ ತಾತ ಅಜ್ಜಿನೂ ಆಚೆ ಹೋಗಿ ಕೆಲಸ ಮಾಡೋಕ್ಕೆ ಕಾರಣ ಅಂದರೆ ಇವ್ರ ಮನೇಲಿದ್ರು ಅಂತ ಅಲ್ವಾ. ಸೊ ಮಕ್ಕಳಿನ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಂಡಿದ್ರು. ಆಮೇಲೆ ಮನೆಯದು ಮಕ್ಕಳದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಂಡಿದ್ರು. ಸೊ ಅವರೆಲ್ಲರೂ ಆಚೆ ಇದ್ದಾಗ ಇವರೇ ಇಡೀ ಮನೇನ ನಡೆಸ್ತಾಯಿದ್ರು. ಸೊ ಆಮೇಲೆ ಆ ಜನ್ರೇಷನಿಂದ ಅವರ ಅಲ್ವಾ ಕೊನೆಯ ವ್ಯಕ್ತಿ ಇದುವರೆಗೂ ಇದ್ದಿದ್ದು. ಓಕೆ. ಅಂದರೆ ತಾತ, ಅಪ್ಪಣ್ಣ ಅವರೆಲ್ಲ ಇದಾದ್ಮೇಲೆ ಕೊನೆಯಲ್ಲಿ ಇದ್ದಿದ್ದು ಅವರೇ. ಎಲ್ಲರಿಗೂ ತುಂಬ ಪ್ರೀತಿ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಸಖತ್ ಮಿಸ್ ಮಾಡ್ಕೊತೀವಿ ಅಲ್ವಾ. ಒಂದು ಫೈನಲ್ ವರ್ಡ್ ಅಭಿಮಾನಿಗಳಿಗೆ ವಿನಯ್ ಅವ್ರು ಹೇಳೋವಂಥದ್ದು. ಪ್ರತಿ ಸಲ ಸಿಕ್ಕಾಗಲೂ ನೀವು ತುಂಬ ಸಿಂಪಲಾಗಿ ಮಾತಾಡಿ, ಅಂದರೆ ಸೆಲೆಬ್ರೇಟ್ ಮಾಡಿ ಅದಕ್ಕೇನೋ ರೆಕ್ಕೆ ಪುಕ್ಕ ಕಟ್ಟಿ ಏನೇನೋ ಹೇಳಲ್ಲ. ಅಂದರೆ ಜನರಲಾಗಿ ನಾನು ಮಾಡಿದ ಸಿನಿಮಾನ ನೀವು ನೋಡಿ ಅಂತೀರಾ, ಅದ್ರ ಪ್ರಕಾರ ಅಂದೊಂದಿತ್ತು ಕಾಲ ಬಗ್ಗೆ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಅಂದರೆ ಇದು ಅಂದೊಂದಿತ್ತು ಕಾಲ ಹೆಸರು ತಕ್ಕಂಗೆ ಸಿನಿಮಾ ಕೂಡ ಇದೆ. ನೀವು ಈ ಸಿನಿಮಾ ನೋಡಿದಾಗ ಒಂದಷ್ಟು ಮೆಮೊರೀಸ್ಗಳು ನಿಮಗೆ ವಾಪಸ್ ಬರುತ್ತೆ, ಒಂದಷ್ಟು ಖುಷಿ ಕೊಡುತ್ತೆ. ಆಮೇಲೆ ಒಂದು ಎಂಟರ್ಟೈನಿಂಗ್ ಆಗಿದೆ ಇಡೀ ಸಿನಿಮಾನು. ಒಳ್ಳೆ ಸಾಂಗ್ಗಳಿದೆ, ಒಳ್ಳೆ ವಿಜುವಲ್ಸ್ ಇದೆ. ನಗ್ತಾ ಆಮೇಲೆ ಖುಷಿಯಿಂದ ಆಚೆ ಬರ್ಬೋದು ಥಿಯೇಟ್ರಿಂದ. ಮತ್ತು ನಿಮ್ಮ ನೆಕ್ಸ್ಟು ಸಿನಿಮಾಗಳ ಬಗ್ಗೆ ಏನಾದ್ರು ಅಪ್ಡೇಟ್ ಜನರಲಾಗಿ ಕೊಡೋದಾದ್ರೆ ಕೊಡ್ಬೋದು. ಈಗ ಅಂದೊಂದಿತ್ತು ಕಾಲ ರಿಲೀಸ್ ಆದ ತಕ್ಷಣ ಈಗ ಗ್ರಾಮಾಯಣ ಕಂಪ್ಲೀಟ್ ಆಯಿತು. ಅದು ನವೆಂಬರ್-ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇನ್ನೊಂದು ಇಷ್ಟ ಆಗಿದ್ದು, ಗ್ರಾಮಾಯಣದಲ್ಲಿ ನೀವು ಮಾತಾಡ್ತಾ ಯೋಗಿ ಸಖತ್ ಮಾಡಿದ್ದಾರೆ ಅಂತಂದ್ರಿ. ಅಂದರೆ ಇದು ಪುನಃ ಪ್ರೂವ್ ಆಗುತ್ತೆ. ಅಂದರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ್ನ ನನಗೆ ಅಂದರೆ ಇದು ಜೆನ್ಯೂನಿಟಿದಾಗ ಮಾತ್ರ ಸಾಧ್ಯ ಇಲ್ಲ. ಅದೇನಂದರೆ ಈಗ ಎಲ್ಲರೂ ಹೇಳಲೇಬೇಕು, ಅದು ನಾರ್ಮಲ್. ಅದು ಅಂದರೆ ತುಂಬ ಚೆನ್ನಾಗಿ ಲಾಸ್ಟ್ ಟೈಮ್ ಕೂಡ ಅಂದರೆ ನೀವು ಯೋಗಿ ಸಖತ್ ಮಾಡಿದ್ದಾರೆ ಅಂತಂದ್ರಿ. ಹೌದು, ಅಂದರೆ ಅದೊಂದು ಇದಲ್ವಾ, ಅಂದರೆ ಒಂದು ಸಿನಿಮಾ ಅಂದರೆ ಎಲ್ಲರ ಎಫರ್ಟ್ಸು ತುಂಬ ಇಂಪಾರ್ಟೆಂಟು. ಆಮೇಲೆ ಒಬ್ಬರು ಚೆನ್ನಾಗಿ ಮಾಡಿದ್ರೇ ಇನ್ನೊಬ್ರು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ನಾವು ತುಂಬ ವರ್ಷಗಳಿಂದ ಅದನ್ನ ಮಾಡ್ಕೊಂಡು ಬಂದಿದ್ವಿ. ಇವಾಗ ಫಿನಿಶ್ ಆಗಿದೆ. ಸೊ ಅದು ಈ ಇಯರ್ ಎಂಡಲ್ಲಿ ಈ ವರ್ಷದಲ್ಲೇ ಬರುತ್ತೆ. ಅದಾದಮೇಲೆ ಸಿಟಿ ಲೈಟ್ಸ್ ಈಗ ನಡೀತಾ ಆಲ್ಮೋಸ್ಟ್ 60-70% ಇನ್ನೊಂದು ಶೂಟಿಂಗ್ ಫಿನಿಶ್ ಆಗಿದೆ. ಇನ್ನೊಂದು 20 days ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಅದು ಮುಗಿದ ತಕ್ಷಣ ಅದು ಕೂಡ ರಿಲೀಸ್. ಇನ್ನು ರೀಸೆಂಟ್ ಯಾವುದೊಂದು ಅಂದರೆ ಇನ್ನೊಂದು ಯಾವುದೋ ಲೈನಪ್ ಆಗಿದೆ ಅಂತ ಸುದ್ದಿ ಬಂತು. ಅಂದರೆ ಎಲ್ಲ ಸದ್ಯಕ್ಕೆ ಇದೆ, ಇಷ್ಟು ಮಾತ್ರ. ಅಂದೊಂದಿತ್ತು ಕಾಲದ ನಂತರ ಗ್ರಾಮಾಯಣ ನಂತರ ಸಿಟಿ ಲೈಟ್ಸು, ಅದ್ರ ಜೊತೆಗೆ ಬಹಳಷ್ಟು ಸಿನಿಮಾಗಳು ವಿನಯ್ ರಾಜ್ಕುಮಾರ್ ಅವರ ಅಂದರೆ ಲಿಸ್ಟಿಗೆ ಬರಲಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ನೀವು ಮಾಡಬೇಕು. ನಿಮ್ಮನ್ನು ಪ್ರೀತಿಸುವಂಥವ್ರು ಆಲ್ವೇಸ್ ಹೆಂಗೆ ಅಣ್ಣವರು, ಶಿವಣ್ಣ, ರಾಘಣ್ಣ, ಅಪ್ಪಣ್ಣ ಇದಾರಲ್ಲ, ಅದೇ ಥರ ನೀವು ಭದ್ರವಾಗಿರಬೇಕು ಅಂತ ಸುದ್ದಿ ಮನೆಯಿಂದ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರ ಮಾತು. ಸಿನಿಮಾ ಆಗಸ್ಟ್ 29ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ತಪ್ಪದೇ ಸಿನಿಮಾವನ್ನು ಅಂದೊಂದಿತ್ತು ಕಾಲವನ್ನು ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.